ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 24ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಸಿಎಜಿ ರಫೇಲ್ ವೆಂಡರ್ಸ್ ಯೆಟ್ ಟು ಕನ್ಫರ್ಮ್ ಟೆಕ್ ಟ್ರಾನ್ಸ್ಫರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನ ಅಡಿಯಲ್ಲಿ ಸೆಕ್ಯೂರಿಟಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ, ಹಾಗೆ GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೂ ಕೂಡ ಇದು ಬಹಳ ಮುಖ್ಯ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಯಾಕೆ ಅಂತಂದರೆ ರಫೇಲ್ನ ವೆಂಡರ್ಸ್ಗಳಾಗಿರ್ತಕ್ಕಂಥವ್ರು ನಮಗೆ ಇನ್ನೂ ಕೂಡ ಟೆಕ್ನಾಲಜಿಯನ್ನು ಕೆಲವೊಂದು ವಿಚಾರದ ಬಗ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಮಾಡಿಲ್ಲ, ಅದ್ರ ಬಗ್ಗೆ ಕನ್ಫರ್ಮೇಷನನ್ನು ನೀಡಿಲ್ಲ ಅಂತ ಹೇಳಿ CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು ಹೇಳ್ತಾ ಇರುವಂಥದ್ದು. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅನ್ನುವಂಥದ್ದು LCA ಇಂಜಿನ್ಸ್, LCA ಅಂದರೆ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ಸ್ಗಳೇನಿದೆ ಇವುಗಳ ಇಂಜಿನನ್ನು ಡೆವಲಪ್ ಮಾಡಲಿಕ್ಕೆ, ಒಂದು ಇಂಡಿಜಿನಸ್ ಇಂಜಿನನ್ನು ಡೆವಲಪ್ ಮಾಡಲಿಕ್ಕೆ ಅಸಿಸ್ಟೆನ್ಸನ್ನು DRDOದವರು ಪಡ್ಕೊಳ್ಬೇಕಾಗಿತ್ತು. ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನುವಂಥದ್ದು ನಮ್ಮ ರಫೇಲ್ ಡೀಲ್ ಏನಾಗಿತ್ತು ಇದರ ಒಂದು ಭಾಗವಾಗಿ ಕೂಡ ಇತ್ತು. ಇದರ ಡೀಲರ್ಸ್ ಆಗಿರ್ತಕ್ಕಂಥ ಫ್ರೆಂಚ್ನ ಏರೋಸ್ಪೇಸ್ ಮೇಜರ್ ಡಸಾಲ್ಟ್ ಏವಿಯೇಷನ್ ಮತ್ತು ಯುರೋಪಿಯನ್ ಮಿಸೈಲ್ ಮೇಕರ್ ಆಗಿರುವಂಥ MBDA ಇವರು ನಮಗೆ ಈ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಇದನ್ನು ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನನ್ನು ನೀಡಿಲ್ಲ ಅಂತ ಹೇಳಿ CAG ಅವರು ಹೇಳ್ತಾ ಇರೋದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದು. ರಫೇಲ್ ಡೀಲನ್ನು ಫ್ರಾನ್ಸ್ನೊಟ್ಟಿಗೆ ಮಾಡ್ಕೊಂಡಿದ್ದೇವೆ ಅಂತದ್ದು ಗೊತ್ತಿರಲಿ. ರಫೇಲ್ ಡೀಲು ಸಾಕಷ್ಟು ಸುದ್ದಿಯಲ್ಲಿತ್ತು ಕಳೆದ ವರ್ಷದಿಂದ. ಹಾಗಾಗಿ ನಮಗೆ ರಫೇಲ್ ಡೀಲ್ ಅನ್ನುವಂಥದ್ದು 60,000 ಕೋಟಿಗೆ ನಡೆದಿದೆ ಅನ್ನುವಂಥದ್ದು ಮತ್ತು 36 ರಫೇಲ್ ಫೈಟರ್ ಜೆಟ್ಸ್ಗಳನ್ನು ನಾವು ಈ ಡೀಲ್ನ ಮುಖಾಂತರವಾಗಿ ತರಿಸ್ಕೊಳ್ತಿದ್ದೇವೆ ಅನ್ನುವಂಥ ಸ್ಟ್ಯಾಟ್ಸ್ ಕೂಡ ನಮಗೆ ನೆನಪಿದ್ರೆ ಉತ್ತರಗಳನ್ನು ಬರೆಯುವಾಗ ನಮ್ಮ ಉತ್ತರ ಎನ್ಹ್ಯಾನ್ಸ್ ಆಗಿರುತ್ತೆ. ಈ ಡೀಲ್ನ ಭಾಗವಾಗಿರ್ತಕ್ಕಂಥ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಕುರಿತಂತೆ ಕನ್ಫರ್ಮೇಷನ್ ಅನ್ನು ನೀಡಿಲ್ಲ. LCA ಇಂಜಿನ್ ಅಂತ ಅಂದರೆ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ಸ್ಗಳ ಇಂಜಿನನ್ನು ಇಂಡಿಜಿನಸ್ ಆಗಿ DRDOದವರು ಡೆವಲಪ್ ಮಾಡೋದಕ್ಕೆ ಕನ್ಫರ್ಮೇಷನ್ ಅನ್ನು ಇನ್ನೂ ಕೂಡ ನೀಡಿಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ನ ವಿಚಾರವಾಗಿ ಅನ್ನೋದನ್ನ ನಾವು ಈ ಆರ್ಟಿಕಲ್ನಲ್ಲಿ ನೋಡ್ತಾ ಇರುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ DRDOದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, DRDO ಅಂತ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ ಇದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಇದು ಕೆಲಸ ಮಾಡೋದನ್ನ ನೋಡ್ತೇವೆ. ಇವರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಇರುತ್ತೆ. ಇದರ ಮುಖ್ಯ ಕಾರ್ಯ ಏನು ಅಂತ ಅಂದಾಗ DRDO ಮಿಲಿಟರಿಗೆ ಸಂಬಂಧಪಟ್ಟಂತ ಎಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡುವಂತ ಒಂದು ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗುತ್ತೆ. ಇದು 1958ರಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಸ್ಥೆಯಾಗಿದೆ. ದೇಶದಲ್ಲಿ ಡಿಫೆನ್ಸ್ಗೆ ಸಂಬಂಧಿಸಿದಂತ ಒಂದು ಬಹಳನೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅಗ್ನಿ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ಈ ರೀತಿಯಾದಂಥ ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡೋದಾಗಿರ್ಬೋದು, ಮತ್ತೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಇನ್ಯಾವುದೇ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡುವಂಥ ಟೆಕ್ನಾಲಜಿಗಳನ್ನು ತರುವಂಥದ್ದು ಈ ಎಲ್ಲ ಕಾರ್ಯವನ್ನು DRDO ಮಾಡುವಂಥದ್ದು. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಏನಿದು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತ ಅಂದರೆ ಡಿಫೆನ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಬರುವಂಥ ಒಂದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಆಗಿರುತ್ತೆ. ಹಾಗಾದರೆ ಇದರ ಚೇರ್ಮನ್ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿದೆ ಅಂತ ಅಂದರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ರೆಕಮೆಂಡೇಶನ್ ಅನ್ನು ಮಾಡ್ತಾರೆ. ಇಂಥದ್ದೊಂದು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನು ಫಾರ್ಮೇಷನ್ ಅನ್ನು ಮಾಡಿ ಅಂತ ಹೇಳಿ. ಯಾವಾಗ ಅಂತ ಅಂದರೆ 1999ರಲ್ಲಿ ಕಾರ್ಗಿಲ್ ವಾರ್ ಆದ ನಂತರದಲ್ಲಿ ಇಂಥ ಒಂದು ಅಕ್ವಿಸಿಷನ್ ಕೌನ್ಸಿಲ್, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ರೆಕಮೆಂಡೇಶನ್ ಅನ್ನು ಮಾಡಿದ್ರಿಂದ ನ್ಯಾಷನಲ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ರಿಫಾರ್ಮ್ ಮಾಡೋದ್ರ ಮುಖಾಂತರವಾಗಿ 2001ರಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅನ್ನು ತರ್ತಾರೆ. ಇದು ಡಿಫೆನ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಡಿಫೆನ್ಸ್ ಮಿನಿಸ್ಟ್ರಿಯ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಯಾಗಿ ಇದು ಕೆಲಸ ಮಾಡುತ್ತೆ. ಹಾಗಾದ್ರೆ ಇದರ ಚೇರ್ಮನ್ ಯಾರು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಆರ್ಟಿಕಲ್ನಲ್ಲಿ CAG ಅವರು ಹೇಳಿರ್ತಕ್ಕಂಥದ್ದು DRDOಗೆ ಇನ್ನೂ ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನುವಂಥದ್ದು ಆಗಿಲ್ಲ ರಫೇಲಿನ ವೆಂಡರ್ಸ್ಗಳ ಕಡೆಯಿಂದ ಅಂತ ಹೇಳಿ. ಹಾಗಾಗಿ CAG ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, CAG ಅಂದರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಇವರನ್ನ ನಾವು ಇದೊಂದು ಸಾಂವಿಧಾನಿಕ ಹುದ್ದೆಯಾಗಿದ್ದು, ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡೀಸಾ ಅಲ್ವಾ ಅಂತ ಹೇಳಿ ಕೆಲವೊಂದು ಬಾಡೀಸ್ಗಳನ್ನು ನೀಡಿ ಕೇಳಿದಾಗ ಪರೀಕ್ಷೆಯಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೂ ಸ್ಟ್ಯಾಟ್ಯುಟರಿ ಬಾಡೀಸ್ಗೂ ಅಥವಾ ನಾನ್ ಸ್ಟ್ಯಾಟ್ಯುಟರಿ ಬಾಡೀಸ್ಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಲಿಖಿತವಾಗಿ ಮೆನ್ಷನ್ ಆಗಿರುತ್ತೆ. ಯಾವುದಾದ್ರೂ ಸಂವಿಧಾನದ ವಿಧಿಯ ಕೆಳಗೆ ಇಂಥ ಒಂದು ಆಫೀಸಿನ ಮೆನ್ಷನ್ ಅನ್ನುವಂಥದ್ದು ಆಗಿರುತ್ತೆ. ಈ ಆಫೀಸಿನ ಕ್ರಿಯೇಷನ್ ಬಗ್ಗೆ ಆಗಿರ್ಬೋದು, ಅಲ್ಲಿ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, KPSC, UPSC ಈ ರೀತಿಯಾದಂಥ ಪರೀಕ್ಷೆಗಳನ್ನು ನಡೆಸುವಂಥ PSCಗಳು, ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳಾಗಿರ್ಬೋದು, CAG ಆಗಿರ್ಬೋದು, ಈ ಎಲ್ಲ ಬಾಡೀಸ್ಗಳು ನಮ್ಮ ಸಂವಿಧಾನದ ಅಡಿಯಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಬಾಡೀಸ್ಗಳಾಗಿದೆ. ಹಾಗಾಗಿ ಇಂಥ ಬಾಡೀಸ್ಗಳಿಗೆ ಯಥೇಚ್ಛವಾದ
ಆದಂಥ ಮಹತ್ತರವಾದಂಥ ಒಂದು ಮಹತ್ವವನ್ನು ನಾವು ನೀಡ್ತೇವೆ ನಮ್ಮ ದೇಶದ ಅಡಿಯಲ್ಲಿ. ಯಾವ ಬಾಡೀಸ್ಗಳಿಗೆ ಹೆಚ್ಚು ಮಹತ್ವ ದೊರೆಯುತ್ತೆ ಅಂತ ಅಂದಾಗ ಮೊದಲನೇದಾಗಿ ಬರುವಂಥದ್ದು ಸಾಂವಿಧಾನಿಕವಾದಂಥ ಬಾಡೀಸ್ಗಳಿಗೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಿಗೆ ಹೆಚ್ಚು ಮಹತ್ವ ಅನ್ನುವಂಥದ್ದು ಇರುತ್ತೆ. ಅವುಗಳನ್ನು ಈಸಿಯಾಗಿ ತೆಗೆದುಹಾಕೋಕ್ಕಾಗಲ್ಲ, ಅವುಗಳ ಮೇಲೆ ಬೇರೆಯವರ ಪ್ರಭಾವ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಬೀರೋ ಹಾಗೂ ಇಲ್ಲ, ಯಾಕೆಂದ್ರೆ ಅವರಿಗೆ ಸಾಂವಿಧಾನಿಕವಾದಂಥ ಹಕ್ಕುಗಳು ಇರೋದ್ರಿಂದಾಗಿ. ನಂತರವಾಗಿ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನುವಂಥದ್ದು ಬರೋದು, ಅಂದರೆ ಕೆಲವೊಂದು ಲಾಸ್ಗಳನ್ನು ತರೋದ್ರ ಮುಖಾಂತರವಾಗಿ ಆಕ್ಟ್ಸ್ಗಳನ್ನು ಮಾಡಿ ಅದರ ಅಡಿಯಲ್ಲಿ, ಆ ಲಾಸ್ಗಳ ಅಡಿಯಲ್ಲಿ ಬಾಡೀಸ್ಗಳನ್ನು ಕ್ರಿಯೇಟ್ ಮಾಡುವನ್ನ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಹೇಳಿ ಕರಿತೇವೆ. ಈ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅನ್ನುವಂಥದ್ದು ಸಂವಿಧಾನದ ಆರ್ಟಿಕಲ್ 148ರ ಅಡಿಯಲ್ಲಿ ಬರುತ್ತೆ ಮತ್ತು ಆರ್ಟಿಕಲ್ 148ರಿಂದ 151ರವರೆಗೂ ಕೂಡ CAGಯ ಬಗ್ಗೆ ಮಾತನಾಡುತ್ತೆ. ಹಾಗಾಗಿ ಇದು ಒಂದು ಸಾಂವಿಧಾನಿಕ ಹುದ್ದೆ ಆಗಿರೋದನ್ನು ನಾವು ಗಮನಿಸಬಹುದು. ಏನಿದು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಏನು ಇವರ ಹುದ್ದೆ ಏನು, ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಅಂದರೆ ನಮ್ಮ ಇಡೀ ಭಾರತದಲ್ಲಿರ್ತಕ್ಕಂಥ ಪಬ್ಲಿಕ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಿನ ಹೆಡ್ ಆಗಿ CAG ಅವರು ಕೆಲಸ ಮಾಡ್ತಕ್ಕಂಥದ್ದು. ಮತ್ತೆ ಇವರು CAG ಅವರು ಕೆಲವೊಂದು ರಿಪೋರ್ಟ್ಸ್ಗಳನ್ನು ನೀಡ್ತಾರೆ. ಇವರು ನೀಡುವಂಥ ರಿಪೋರ್ಟ್ಸ್ಗಳನ್ನು ಪಾರ್ಲಿಮೆಂಟಿನಲ್ಲಿ ಸಬ್ಮಿಟ್ ಮಾಡುವಂಥವ್ರು ಅಥವಾ ಪಾರ್ಲಿಮೆಂಟಿನಲ್ಲಿ ಲೇಟ್ ಡೌನ್ ಮಾಡುವಂಥವ್ರು ಯಾರು ಅಂತ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, PAC ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಪಾರ್ಲಿಮೆಂಟರಿ ಕಮಿಟಿ ಆಗಿರುತ್ತೆ. ಈ ಪಾರ್ಲಿಮೆಂಟರಿ ಕಮಿಟಿ ಅನ್ನುವಂಥದ್ದು CAG ಅವರ ರಿಪೋರ್ಟನ್ನು ಪಾರ್ಲಿಮೆಂಟ್ನಲ್ಲಿ ಇಡುವಂಥದ್ದು ಮತ್ತು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ನವರು ಕೂಡ CAG ಅವರ ರಿಪೋರ್ಟನ್ನು ಪಾರ್ಲಿಮೆಂಟ್ನಲ್ಲಿ ಮುಂದಿಡ್ತಾರೆ. ಮತ್ತೆ ಇವರ ಒಂದು ಟರ್ಮ್ ಎಷ್ಟಿರುತ್ತೆ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. KPSCಯಲ್ಲಿ ಈಗಾಗಲೇ ಮೊನ್ನೆ ಅಷ್ಟೇ ನಾವು ಪ್ರಿಲಿಮ್ಸ್ ನಲ್ಲಿ ನೋಡಿದ್ವಿ. UPSCಗೆ ಸಂಬಂಧಪಟ್ಟಂತೆ ಕೆಳಗೆ 4 ವಾಕ್ಯಗಳನ್ನು ನೀಡಿ ಇದರಲ್ಲಿ ಯಾವ ವಾಕ್ಯ ತಪ್ಪಾಗಿದೆ ಅನ್ನೋದನ್ನ ಗುರುತಿಸಿ ಅಂತ ಕೇಳಿದ್ರು. ಈ ರೀತಿ ಪ್ರಶ್ನೆಗಳನ್ನ ಕೇಳುವಾಗ CAGಯನ್ನು ಕೇಳಿ CAGಯ ಸಂಬಂಧಪಟ್ಟಂತೆ 3-4 ವಾಕ್ಯಗಳನ್ನು ನೀಡಿ ಸರಿಯಾದ ವಾಕ್ಯಗಳನ್ನು ಗುರುತಿಸಿ ಅನ್ನೋದು, ತಪ್ಪಾದ ವಾಕ್ಯಗಳನ್ನು ಗುರುತಿಸಿ ಅನ್ನುವಂಥದ್ದು, ಈ ರೀತಿ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ನೀಡಿ ಅಲ್ಲಿ ಕೇಳಬಹುದಾಗಿರುತ್ತೆ. ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಮರುಕಳಿಸ್ತಾನೆ ಇರುತ್ತೆ. ಹಾಗಾಗಿ ಈ ಟರ್ಮ್ಸ್ ಏನಿದೆ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ಇಲ್ಲಿ CAGಯ ಟರ್ಮ್ ಅವಧಿ ಏನು ಅಂತ ನೋಡೋದಾದ್ರೆ 6 ವರ್ಷ ಅಥವಾ 65 ವರ್ಷ ವಯಸ್ಸವರಿಗೆ ಆಗುವ ತನಕ, ಇವೆರಡರಲ್ಲಿ ಯಾವುದು ಅರ್ಲಿಯರ್ ಆಗಿರುತ್ತೆ ಅದು ಇವರ ಟರ್ಮ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಯಾರು ನಮಗೆ ಭಾರತದಲ್ಲಿ CAG ಆಗಿರ್ತಕ್ಕಂಥವ್ರು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿರುವಂಥವ್ರು ಅಂದಾಗ GC ಮುರ್ಮು ಅವರು ಸದ್ಯಕ್ಕೆ ಭಾರತದಲ್ಲಿ CAG ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಒಂದು ಆರ್ಡರ್ ಏನಿದೆ ಭಾರತದಲ್ಲಿ ನೋಡುವಂಥ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ನಲ್ಲಿ ಇವರಿಗೆ ಯಾವ ಸ್ಥಾನ ಅನ್ನುವಂಥದ್ದು ದೊರಕುತ್ತೆ ಅಂದಾಗ ಸುಪ್ರೀಂ ಕೋರ್ಟಿನ ಜಡ್ಜಿಗೆ, ನ್ಯಾಯಮೂರ್ತಿಗೆ ಯಾವ ರೀತಿಯಾದಂಥ ಸ್ಥಾನಮಾನ ಇದೆ ಅದೇ ರೀತಿಯಾದಂಥ ಈಕ್ವಲ್ ಸ್ಟೇಟಸ್ ಅನ್ನುವಂಥದ್ದು ಇವ್ರಿಗೂ ಕೂಡ ಇರುತ್ತೆ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ನಲ್ಲಿ ರ್ಯಾಂಕ್ 9ನಲ್ಲಿ ಇವರನ್ನು ನಾವು ಕಾಣ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಗ್ರಾಂಟ್ಸ್ ರಿಲೀಫ್ ಟು ಫೇಸ್ಬುಕ್ ಅಫಿಷಿಯಲ್ ಅನ್ನೋದಾಗಿದೆ. ಒಂದು ಸೋಷಿಯಲ್ ಮೀಡಿಯಾ ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಯವನ್ನು ವಹಿಸ್ಬೋದು ಅಥವಾ ಅದರ ರೋಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಇದು ಕೂಡ ಒಂದು ಪ್ರಾಮುಖ್ಯತೆಯನ್ನು ಪಡೆಯುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಡೆಲ್ಲಿ ಅಸೆಂಬ್ಲಿ ಪ್ಯಾನಲ್ಗೆ ಸದ್ಯಕ್ಕೆ ಈ ಫೇಸ್ಬುಕ್ಗೆ ಸಂಬಂಧಪಟ್ಟಂಥ ಒಬ್ಬ ಅಫಿಷಿಯಲ್ ಆಗಿರ್ತಕ್ಕಂಥ ಅಜಿತ್ ಮೋಹನ್ ಅವರನ್ನು ಅವರೊಟ್ಟಿಗೆ ಯಾವುದೇ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಬೇಡಿ ಅಂತ ಹೇಳಿ. ಈ ವರ್ಷದ ಪ್ರಾರಂಭದಲ್ಲಿ ಡೆಲ್ಲಿಯಲ್ಲಿ ಸಾಕಷ್ಟು ಗಲಭೆಗಳಾಗಿದ್ದನ್ನು, ರಯೋಟ್ಸ್ ಆಗಿದ್ದನ್ನು, ಒಂದು ದೊಡ್ಡ ಮಟ್ಟದ ಸುದ್ದಿ ಆಗಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಆದರೆ ಈ ಒಂದು ರಯೋಟ್ಸಿಗೆ ಫೇಸ್ಬುಕ್ಕಿನ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಈ ಒಬ್ಬ ಅಫಿಷಿಯಲ್ ಅಜಿತ್ ಮೋಹನ್ ಅನ್ನುವಂಥವರು ಸಂಬಂಧಪಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರನ್ನು ಒಂದು ವಿಚಾರಣೆಗಾಗಿ ಕೆಲವೊಂದು ಕ್ಲಾರಿಫಿಕೇಶನ್ಸ್ಗಳನ್ನು ಚರ್ಚೆ ಮಾಡಲಿಕ್ಕಾಗಿ ಅವರನ್ನು ಕರೆದಿತ್ತು. ಆದರೆ ಈ ಫೇಸ್ಬುಕ್ ಅಫಿಷಿಯಲನ್ನು ಕರೆಯುವಂಥದ್ದು ಅಥವಾ ಅವರೊಟ್ಟಿಗೆ ಮೀಟಿಂಗನ್ನು ಇಟ್ಕೊಳ್ಳುವಂಥದ್ದನ್ನು ಮಾಡಬೇಡಿ ಸದ್ಯಕ್ಕೆ ಅಂತ ಹೇಳಿ ಡೆಲ್ಲಿ ಅಸೆಂಬ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಒಂದು ಕ್ಲಾರಿಟಿಯನ್ನು ಅಥವಾ ಒಂದು ರೆಸ್ಪಾನ್ಸನ್ನು ನೀಡ್ತಾ ಇದ್ದಾರೆ ಡೆಲ್ಲಿ ಅಸೆಂಬ್ಲಿ ಅವರು. ಏನು ಅಂತ ಅಂದರೆ ಯಾವುದೇ ಕೊಯರ್ಸಿವ್ ಸ್ಟೆಪ್ಸ್ಗಳನ್ನು ಈ ಅಜಿತ್ ಮೋಹನ್ ಅವರ ವಿರುದ್ಧವಾಗಿ ನಾವು ಮಾಡಿರಲಿಲ್ಲ, ಆದರೆ ಅವರನ್ನು ಕೆಲವೊಂದು ವಿಚಾರಣೆಗಾಗಿ ಒಂದು ವಿಟ್ನೆಸ್ನ ರೀತಿಯಲ್ಲಿ ಮಾತ್ರವೇ ಕರೆಯಲಾಗಿತ್ತು ಅಷ್ಟೇ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ, ಅಂದರೆ ಸಮಾಜದಲ್ಲಿ ಒಂದು ಕಮ್ಯುನಲ್ ರೈಟ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಾಮಾಜಿಕವಾಗಿ ಆಗುವಂಥ ಪ್ರೊಟೆಸ್ಟ್ಗಳಾಗಿರ್ಬೋದು, ಇದರಲ್ಲಿ ಸೋಷಿಯಲ್ ಮೀಡಿಯಾ ಯಾವ ಮಟ್ಟಿಗೆ ಒಂದು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಅದರಲ್ಲೂ ಕೂಡ ಫೇಸ್ಬುಕ್ನಂಥ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಸಂಸ್ಥೆ ಇಂಥ ಕೇಸಸ್ಗಳಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥ ಸುದ್ದಿ ಬಂದರೆ, ಅಂದರೆ ಆ ಸೋಷಿಯಲ್ ಮೀಡಿಯಾಸ್ಗಳು ಎಷ್ಟರ ಮಟ್ಟಿಗೆ ಒಂದು ಇಂಪ್ಲಿಕೇಶನನ್ನು ಹೊಂದಿರುತ್ತೆ ಸಮಾಜದ ಮೇಲೆ ಅನ್ನುವಂಥದ್ದು ಪ್ರಶ್ನೆ ಆಗ್ಬೋದು. ಅಥವಾ ಆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಎಕ್ಸಾಂಪಲ್ಸ್ಗಳನ್ನು ಉದಾಹರಣೆಗೆ ತಗೋಬೋದು. ಹಾಗಾಗಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ದಂಥದ್ದು. ಮುಂದಿನ ಆರ್ಟಿಕಲ್ ಮಾನ್ಸೂನ್ ಸೆಷನ್ ಎಂಡ್ಸ್ ಇನ್ ಅ ಫ್ಲರ್ರಿ ಆಫ್ ಪ್ರೊಟೆಸ್ಟ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಪೊಲಿಟಿ ಹಾಗೆ ಗವರ್ನೆನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪಾರ್ಲಿಮೆಂಟ್ ಅನ್ನುವಂಥದ್ದು 3 ಬಾರಿ ವರ್ಷಕ್ಕೆ ಭೇಟಿಯಾಗುವಂಥದ್ದು, ಅಂದರೆ ಸೆಷನ್ ಆಗಿ ಕೂರುವಂಥದ್ದು. ಮೊದಲನೇದಾಗಿ ಬಜೆಟ್ ಸೆಕ್ಷನ್ ಇರುತ್ತೆ, ನಂತರದಲ್ಲಿ ಈಗ ಜುಲೈನಿಂದ ಆಗಸ್ಟ್ ಸೆಪ್ಟೆಂಬರ್ನ ಸಮಯದಲ್ಲಿ ಮಾನ್ಸೂನ್ ಸೆಷನ್ ಅನ್ನುವಂಥದ್ದು ನಡೆಯುತ್ತೆ, ನಂತರದಲ್ಲಿ ಕಡೆಯದಾಗಿ ವಿಂಟರ್ ಸೆಷನ್ ಅನ್ನುವಂಥದ್ದು ನಡೆಯುತ್ತೆ.
ಹಾಗೆ ಪಾರ್ಲಿಮೆಂಟಿನ ಯಾವುದೇ ಎರಡು ಸೆಷನ್ನ ನಡುವೆ ಎಷ್ಟು ಸಮಯದ ಅಂತರ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಸಮಯದ ಅಂತರ ಮಾತ್ರ ಅಲೋಡ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪರವಾಗಿ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ನಡೆದಿರ್ತಕ್ಕಂಥದ್ದು ಮಾನ್ಸೂನ್ ಸೆಷನ್. ಆದರೆ ಈ ಮಾನ್ಸೂನ್ ಸೆಷನ್ ಕೋವಿಡ್-19ನ ಹಾವಳಿಯಿಂದಾಗಿ ಅಂದರೆ ಸಾಕಷ್ಟು ಎಂಪಿಸ್ಗಳು ಕೂಡ ಕೋವಿಡ್ಗೆ ಒಳಗಾಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ 14ರಿಂದ ಕೇವಲ ಸೆಪ್ಟೆಂಬರ್ 23ರವರೆಗೂ 10 ದಿನಗಳು ಮಾತ್ರವೇ ನಡೆದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಸೆಷನ್ಗಳು ಎಷ್ಟು ದಿನ ಇರ್ತಾ ಇತ್ತೋ ಅದಕ್ಕಿಂತಲೂ ಕೂಡ ಸೆಷನ್ನ ಅವಧಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅರ್ಜೆನ್ಸಿಯಲ್ಲಿ ಕೆಲವೊಂದು ಬಿಲ್ಸ್ಗಳನ್ನು ಕೂಡ ಪಾಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕೋವಿಡ್-19ನ ಇಂಪ್ಯಾಕ್ಟ್ಸ್ಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಇದು ಲೆಜಿಸ್ಲೇಚರ್ ಮೇಲೆ ಅಥವಾ ಗವರ್ನೆನ್ಸ್ ನ ಮೇಲೆ ಯಾವ ರೀತಿಯ ಇಂಪ್ಲಿಕೇಶನ್ ಅನ್ನು ಮಾಡಿದೆ, ನೆಗೆಟಿವ್ ಇಂಪ್ಲಿಕೇಶನ್ಸ್ ಗಳನ್ನ ಅಂದಾಗ ಈ ವಿಚಾರಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬಹುದಾಗುತ್ತೆ. ಇಲ್ಲಿ ಮಾನ್ಸೂನ್ ಸೆಷನ್ ನಲ್ಲಿ ಈ ಬಾರಿ ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಆಪೋಸಿಷನ್ಸ್ ಗಳನ್ನ ನಾವು ಕಂಡಿದ್ದೇವೆ. ಆಪೋಸಿಷನ್ಸ್ ಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಫಾರ್ಮ್ ಬಿಲ್ಸ್ ಗಳು ಅಂತ ಹೇಳಿ 3 ಬಿಲ್ಸ್ ಗಳನ್ನ ಏನು ಇಂಟ್ರೊಡ್ಯೂಸ್ ಮಾಡಲಾಯಿತು, ಪಾಸ್ ಕೂಡ ಮಾಡಲಾಗಿದೆ, ಅವುಗಳ ವಿರುದ್ಧವಾಗಿ ಸಾಕಷ್ಟು ಆಪೋಸಿಷನ್ ಅನ್ನುವಂಥದ್ದು ದೇಶಾದ್ಯಂತ ಕೇಳಿ ಬರ್ತಾ ಇರುವಂತದ್ದು. ಯಾತಕ್ಕಾಗಿ ಈ ಫಾರ್ಮ್ ಬಿಲ್ಸ್ ಗಳನ್ನ ತಂದಿರುವಂತದ್ದು ಅಂತ ಅಂದ್ರೆ ಲಿಬ್ರಲೈಸಿಂಗ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಲಿಬ್ರಲೈಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 3 ಫಾರ್ಮ್ ಬಿಲ್ಸ್ ಗಳನ್ನ ಅವು ಯಾವುವು ಅಂತ ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್, ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಬಿಲ್ ಅಂಡ್ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್. ಈ 3 ಬಿಲ್ಗಳನ್ನು ಜಾರಿಗೆ ತರೋದಕ್ಕೆ ಅಂತ ಹೇಳಿ ಈ 3 ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ತರುವಂತ ಸಂದರ್ಭದಲ್ಲಿ ಎಲ್ಲ ಆಪೋಸಿಷನ್ ಪಾರ್ಟೀಸ್ಗಳಿಂದ ಆಪೋಸಿಷನ್ ಅನ್ನ ಈ ಬಿಲ್ಸ್ಗಳು ಕಾಣ್ತು. ದೇಶಾದ್ಯಂತ ರೈತರು ಕೂಡ ಈ ಒಂದು ಬಿಲ್ಸ್ಗಳು ಬರೋದು ಬೇಡ ಅಂತ ಹೇಳಿ ಸಾಕಷ್ಟು ಪ್ರೊಟೆಸ್ಟ್ ಗಳನ್ನ ಕೂಡ ಅಥವಾ ಭಾರತ್ ಬಂದನ್ನೇ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲೂ ಕೂಡ ಈ ಬಿಲ್ಸ್ಗಳು ಪಾಸ್ ಆಗಿವೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಭೇಟಿಯಾಗಿ ರಾಜ್ಯಸಭೆಯಲ್ಲಿ ಆಪೋಸಿಷನ್ ಲೀಡರ್ ಆಫ್ ಅಪೋಸಿಷನ್ ಆಗಿರ್ತಕ್ಕಂಥ ಗುಲಾಂ ನಬಿ ಆಜಾದ್ ಅವರು ಪ್ರೈಮ್ ಮಿನಿಸ್ಟರ್ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿಯಾಗಿ ಈ ಫಾರ್ಮ್ ಬಿಲ್ಸ್ಗಳು ಏನು ಪಾಸ್ ಆಗಿ ಬಂದಿವೆ ಪಾರ್ಲಿಮೆಂಟ್ ಇಂದ ಇವುಗಳಿಗೆ ಅಸೆಂಟ್ ಅನ್ನ ನೀಡಬಾರದು ಅನ್ನುವಂಥದ್ದನ್ನ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ ಈ ಬಿಲ್ಸ್ಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಈ ಬಿಲ್ಸ್ ಗಳಲ್ಲಿ ಏನಿದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಮುಖ್ಯವಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಅಡಿಯಲ್ಲಿ ಎಸೆನ್ಷಿಯಲ್ ಕಮೋಡಿಟೀಸ್ ಗಳಂತ ಏನಿದೆ ಅದರ ಲಿಸ್ಟ್ ನಿಂದ ಈರುಳ್ಳಿಯನ್ನಾಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಆನಿಯನ್ ಪೊಟ್ಯಾಟೊ ಆಗಿರ್ಬೋದು, ಆಯಿಲ್ ಸೀಡ್ಸ್ ಆಗಿರ್ಬೋದು, ಕುಕಿಂಗ್ ಆಯಿಲ್ ಆಗಿರ್ಬೋದು, ಸೀರಿಯಲ್ಸ್, ಪಲ್ಸಸ್ ಇವೆಲ್ಲವನ್ನ ಎಸೆನ್ಷಿಯಲ್ ಕಮೋಡಿಟೀಸ್ ಅನ್ನುವಂಥ ಲಿಸ್ಟ್ ನಿಂದ ಆಚೆ ಇಡಲಾಗಿದೆ. ಅಂದ್ರೆ ಎಸೆನ್ಷಿಯಲ್ ಕಮೋಡಿಟೀಸ್ ಅಲ್ಲ ಇವು ಅಂತ ಹೇಳಿ ಇವನ್ನ ಲಿಸ್ಟ್ ಮಾಡಲಾಗಿದೆ. ಮತ್ತೆ ಪೆರಿಷಬಲ್ ಗೂಡ್ಸ್ ಗಳನ್ನ ಸ್ಟಾಕ್ ಲಿಮಿಟ್ ಮಾಡಬೇಕು ಅಂತ ಅಂದ್ರೆ ಅವುಗಳ ಬೆಲೆ ಅನ್ನುವಂಥದ್ದು 50% ಹೆಚ್ಚಾದಾಗ ಮಾತ್ರವೇ ಅವುಗಳ ಸ್ಟಾಕ್ ಲಿಮಿಟ್ ಅನ್ನ ಮಾಡಬಹುದು. ಮತ್ತು ನಾನ್ ಪೆರಿಷಬಲ್ ಗೂಡ್ಸ್ ಗಳ ಸ್ಟಾಕ್ ಲಿಮಿಟ್ ಅನ್ನ ಮಾಡಬೇಕು ಅಂತ ಅಂದ್ರೆ ಅವುಗಳ ಬೆಲೆ ಅನ್ನುವಂಥದ್ದು 100ಕ್ಕಿಂತ ಹೆಚ್ಚಾದಾಗ ಮಾತ್ರ ಸ್ಟಾಕ್ ಲಿಮಿಟ್ ಅನ್ನ ಘೋಷಣೆ ಮಾಡಬಹುದು ಅಂತ ಹೇಳಿ ಹೇಳಲಾಗಿರುವಂತದ್ದು. ಮತ್ತಿನ್ನು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್ ಮತ್ತೆ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಫಾರ್ಮ್ ಸರ್ವಿಸಸ್ ಬಿಲ್ ಈ 2 ಬಿಲ್ಸ್ ಗಳನ್ನ ತರೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನ ನಾವು ಒಳತರ್ತಾ ಇದ್ದೇವೆ ಅನ್ನುವಂಥದ್ದು. ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ಕಾರ್ಪೊರೇಟ್ಗೆ ಫ್ರೀ ಹ್ಯಾಂಡ್ ಅನ್ನು ನೀಡಿದ ಹಾಗಾಗುತ್ತೆ. ಈ ರೀತಿಯಾದಂತಹ ಒಂದು ಕಾರ್ಯವನ್ನ ಮಾಡೋದ್ರಿಂದಾಗಿ ಈಗ ಈ ಬಿಲ್ಸ್ಗಳನ್ನು ಪಾಸ್ ಮಾಡೋದ್ರಿಂದ APMC ಅನ್ನುವಂಥದ್ದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ದಿನೇ MSP ಅನ್ನು ದಿನ ಕಳೆದಂತೆ MSP ಕೂಡ ಇಲ್ಲದೆ ಆಗುವಂತ ಭಯ ಅನ್ನುವಂಥದ್ದು ರೈತರನ್ನ ಕಾಡ್ತಾ ಇರುವಂತದ್ದು. ಮತ್ತು ಮಿಡಲ್ ಮೆನ್ಸ್ಗಳಿಗೆ, ಮಧ್ಯವರ್ತಿಗಳಿಗೆ ಇನ್ನು ಮುಂದೆ ಕೆಲಸ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಪ್ರೈವೇಟ್ಗಳು ಇಲ್ಲಿ ಲಗ್ಗೆ ಇಡೋದ್ರಿಂದ, ಪ್ರೈವೇಟ್ ಕಂಪನೀಸ್ಗಳು ಲಗ್ಗೆ ಇಡೋದ್ರಿಂದ, ಅವರುಗಳಿಗೆ ಫ್ರೀ ಹ್ಯಾಂಡ್ ಅನ್ನ ನೀಡಿರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಫಾರ್ಮರ್ಸ್ಗೆ ಅವರು ಬೆಳೆಯುವಂತ ಬೆಳೆಗಳಿಗೆ ಸರಿಯಾದಂತ ಬೆಲೆ ಸಿಗದೇ ಇರುವಂತ ಪರಿಸ್ಥಿತಿಗೆ ಫಾರ್ಮರ್ಸ್ ಬರ್ತಾರೆ ಅನ್ನುವಂತ ಉದ್ದೇಶದಿಂದ ಈ ಬಿಲ್ಸ್ ಗಳನ್ನ ತರಬಾರದು ಅಂತ ಹೇಳಿ, ಆಕ್ಟ್ ಅನ್ನಾಗಿ ಬದಲಾಯಿಸಬಾರದು, ಇವುಗಳಿಗೆ ಸಹಿಯನ್ನ ಹಾಕಬೇಡಿ ಅಂತ ಹೇಳಿ ಪ್ರೆಸಿಡೆಂಟ್ ಅವರನ್ನ ಕೇಳ್ಕೊಂಡಿರ್ತಕ್ಕಂಥದ್ದು ಆಪೋಸಿಷನ್ ಪಾರ್ಟೀಸ್ಗಳು. ಈ ವಿಚಾರವಾಗಿಯೇ ಈ ಬಿಲ್ಸ್ ಗಳನ್ನ ತರಬಾರದು ಅಥವಾ ಪಾಸ್ ಮಾಡಬಾರದು ಅನ್ನುವಂತ ವಿಚಾರದಲ್ಲಿ ರಾಜ್ಯಸಭೆಯಲ್ಲಿ ಸಾಕಷ್ಟು ಗದ್ದಲ ಎದ್ದು ಅಲ್ಲಿ ಮೈಕ್ರೋಫೋನ್ಸ್ ಗಳನ್ನ ಮುರಿದು ಹಾಕುವಂತದ್ದು, ರೂಲ್ ಬುಕ್ ಅನ್ನ ಹರಿಯುವಂತದ್ದು, ಇಂಥ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಕೆಲವೊಂದಷ್ಟು MPs ಗಳನ್ನ ರಾಜ್ಯಸಭೆಯಿಂದ ಈ ಸೆಷನ್ ಮುಗಿಯುವವರೆಗೂ ಅವರನ್ನ ರಾಜ್ಯಸಭೆಯ ಕಲಾಪಗಳಿಂದ ಹೊರಗಿಡಲಾಗಿತ್ತು. ಇದರ ವಿರುದ್ಧವಾಗಿ ಕೂಡ ಪ್ರೊಟೆಸ್ಟ್ಗಳು ನಡೀತಾ ಹೋಯಿತು. ಹಾಗಾಗಿ ಈ ಒಂದು ಸೆಷನ್ ಸಾಕಷ್ಟು ಕಡಿಮೆ ಅವಧಿಯಾದ್ರೂ ಕೂಡ ಸಾಕಷ್ಟು ಕಲಾಪಗಳನ್ನ ನಾವು ಮುಂದೂಡಿಸುವಂತದ್ದು ಅಥವಾ ಅವುಗಳ ವಿರುದ್ಧವಾಗಿ ಪ್ರೊಟೆಸ್ಟ್ ಆಗುವಂತದ್ದು ಇಂಥದನ್ನೇ ನೋಡ್ತಾ ಬರಬೇಕಾಯಿತು ಈ ಸೆಷನ್ ನಲ್ಲಿ. ಒಟ್ಟಾರೆಯಾಗಿ ಮಾನ್ಸೂನ್ ಸೆಷನ್ ಅನ್ನುವಂಥದ್ದು ನಿನ್ನೆಗೆ ಕೊನೆಗೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಹಾಗಾಗಿ ಈ ಸೆಷನ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ FCRA ಕುರಿತಂತ ಬಿಲ್ ಆಗಿರ್ಬೋದು, ಈ ಎಲ್ಲ ಬಿಲ್ಸ್ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಪಾಸ್ ಆಗಿರುವಂತಹ ಬಿಲ್ಸ್ ಗಳಲ್ಲಿ ಬರುವಂತ ಪ್ರಪೋಸಲ್ಸ್ ಗಳು ಏನಿದೆ ಅಥವಾ ಈ ಬಿಲ್ಸ್ ಗಳ ಫೀಚರ್ಸ್ ಏನು, ಮುಖ್ಯವಾದಂತ ಏಮ್ ಏನು, ಗುರಿ ಏನು, ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಬಿಲ್ಸ್ ಗಳ ಬಗ್ಗೆ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ.
ಇನ್ನು ಮಾನ್ಸೂನ್ ಸೆಷನ್ನ ಕಡೆಯ ದಿನದಲ್ಲಿ ಪ್ರಮುಖವಾಗಿ ಪಾಸ್ ಆಗಿರ್ತಕ್ಕಂಥ ಬಿಲ್ಸ್ಗಳು ಯಾವುದು ಅಂತ ನೋಡೋದಾದ್ರೆ ದಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020, ದಿ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಇವುಗಳನ್ನು ಕಡೆಯ ದಿನದಲ್ಲಿ ಪಾಸ್ ಮಾಡಲಾಗಿದೆ. ಆದರೆ ಆಪೋಸಿಷನ್ ಏನು ಹೇಳ್ತಾ ಇದೆ ಅಂತಂದರೆ ಕೆಲವೊಂದಷ್ಟು ಎಂಪಿಸ್ಗಳು ಬಾಯ್ಕಾಟ್ ಆಗಿದ್ದಾರೆ. ಎಷ್ಟೋ ಎಂಪಿಸ್ಗಳು ಈ ಅಗ್ರಿಕಲ್ಚರಲ್ ಬಿಲ್ಸ್ಗಳನ್ನ ವಿರುದ್ಧವಾಗಿ ಅವುಗಳ ಆಪೋಸಿಷನನ್ನು ಅವುಗಳು ಪಾಸ್ ಆಗೋದಕ್ಕೆ ತಮ್ಮ ವಿರೋಧವನ್ನು ಪ್ರತಿರೋಧವನ್ನು ತೋರಿಸೋದಕ್ಕೆ ಅಂತ ಹೇಳಿ ಪಾರ್ಲಿಮೆಂಟ್ನಿಂದ ಅವರು ಹೊರಗಡೆ ಉಳಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಪೋಸಿಷನ್ ಪಾರ್ಟಿಯ ಪ್ರೆಸೆನ್ಸೇ ಇಲ್ಲದೆ ನೀವು ಬಿಲ್ಗಳನ್ನು ಪಾಸ್ ಮಾಡಿರುವಂಥದ್ದು ಡೆಮಾಕ್ರಸಿಯನ್ನು ನಾವು ಕಂಪ್ಲೀಟ್ ಆಗಿ ಡೆಮಾಕ್ರಸಿಯ ಒಂದು ಗ್ರೇಟ್ ಬ್ಲಾಟ್ ಇಲ್ಲಾಗಿದೆ ಅನ್ನುವಂಥದ್ದನ್ನು ಆಪೋಸಿಷನ್ ಪಾರ್ಟೀಸ್ಗಳು ಹೇಳ್ತಾ ಇರುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಬಾರಿಯ ಮಾನ್ಸೂನ್ ಸೆಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಎಲ್ಲ ಏನು ಆಕ್ಟ್ಸ್ಗಳು ಬರ್ತಾ ಇದೆ ಅಥವಾ ಬಿಲ್ಸ್ಗಳು ಬರುತ್ತೆ ಅವುಗಳನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಚೈನಾ ಓಸ್ ಟು ಗೋ ಕಾರ್ಬನ್ ನ್ಯೂಟ್ರಲ್ ಬೈ 2060 ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 2015ರಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಂದು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಈ ಎನ್ವಿರಾನ್ಮೆಂಟ್ನ ಅಡಿಯಲ್ಲಿ ಹೊಂದಿರತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದರ ಅಡಿಯಲ್ಲಿ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಪ್ರತಿಯೊಂದು ದೇಶವೂ ಕೂಡ ನಮ್ಮ ಒಂದು ಡಿಟರ್ಮಿನೇಷನ್ ಅನ್ನು ಅಂದರೆ ನಾವು ಯಾವಾಗ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಈ ಕಾರ್ಬನ್ ನ್ಯೂಟ್ರಲ್ ಆಗಿ ನಮ್ಮ ದೇಶವನ್ನು ಮಾಡ್ತೇವೆ ಅಥವಾ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ನ ಮೇಲೆ ಡಿಪೆಂಡ್ ಆಗೋದು ಅಥವಾ ಯಾವ ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ನ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಿ ಫಾಸಿಲ್ ಫ್ಯೂಯಲ್ ಅನ್ನು ಬಳಕೆ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತೇವೆ. ಈ ರೀತಿಯಾಗಿ ನಮ್ಮ ದೇಶದ ಒಂದು ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನ ಪ್ರತಿಯೊಂದು ದೇಶವೂ ಕೂಡ ಆಯಾ ದೇಶದ ಒಂದು INDC ಅನ್ನ ನೀಡ್ತಾ ಹೋಗುವಂಥದ್ದು. ಈ INDC ಅಂದ್ರೇನು ಮತ್ತು ಇದು ಯಾವ ಒಂದು ಅಗ್ರಿಮೆಂಟ್ನ ಕೆಳಗೆ ಬರುತ್ತೆ ಅಂದಾಗ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಕೆಳಗೆ ಬರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ನಂತರದಲ್ಲಿ US ಅನ್ನುವಂಥದ್ದು ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಿಂದ ಹೊರ ಹೋಗಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸ್ಕೊಳ್ಬೋದಾಗುತ್ತೆ. ಅಮೆರಿಕದ ಅಧ್ಯಕ್ಷರಾದಂಥ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ನವರು ಅಮೆರಿಕಾ ಫಸ್ಟ್ ಅನ್ನುವಂಥ ಒಂದು ಪಾಲಿಸಿ ಅಡಿಯಲ್ಲಿ ತಾವು ಅಮೆರಿಕಾಗೆ ಮಹತ್ವವನ್ನು ನೀಡ್ತೇವೆ ಅನ್ನುವಂಥ ಉದ್ದೇಶದಿಂದ ಗ್ಲೋಬಲ್ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರ್ತಕ್ಕಂಥ ಈ ಇಂಪ್ಲಿಕೇಶನ್ಸನ್ನು ಕೆಳಗೆ ತರೋದಕ್ಕೆ ನಾವು ಸಾಕಷ್ಟು ಹಣವನ್ನು ವ್ಯಯ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತೋ ಏನೋ. ಆ ಒಂದು ಕಾರಣದಿಂದಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಿಂದ ಅವರು ಹಿಂದೆ ಉಳಿತಾ ಇರುವಂಥದ್ದು. ಈ ಒಂದು ಅಗ್ರಿಮೆಂಟಿಗೆ ಅವರು ಸಹಿ ಹಾಕಿದ್ದೆ ಆದರೆ ಸಾಕಷ್ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ನ ಮೇಲೆ ಅವರು ಡಿಪೆಂಡೆನ್ಸಿಯನ್ನು ತೋರಿಸಬೇಕಾಗುತ್ತೆ. ಮತ್ತು ಕೋಲ್ ಆಗಿರ್ಬೋದು, ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು, ಇವುಗಳ ಮೇಲೆ ಅವರು ಏನು ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಫ್ಯೂಯಲ್ಸ್ಗಳಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾನ್ ರಿನ್ಯೂವಬಲ್ ಸೋರ್ಸಸ್ಗಳನ್ನು ಏನು ಬಳಕೆ ಮಾಡ್ತಿದ್ದಾರೆ ಇವುಗಳ ಮೇಲೆ ಅವಲಂಬಿತವಾಗೋದನ್ನು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ ದಿನ ಕಳೆದಂತೆ, ವರ್ಷಗಳು ಕಳೆದಂತೆ. ಆದರೆ ಇವುಗಳಿಗೆ ವಿರುದ್ಧವಾಗಿ US ಈ ಒಂದು ಕಂಪ್ಲೀಟ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಿಂದಲೇ ಹೊರಗಡೆ ಬಂದಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗುತ್ತೆ. ಆದರೆ ಚೀನಾದವರು ಈ ಒಂದು UN ಮೀಟಿಂಗ್ನಲ್ಲಿ ಹೇಳ್ತಾ ಇರುವಂಥದ್ದೇನು ಅಂದರೆ ನಾವು 2060ರಲ್ಲಿ ಕಾರ್ಬನ್ ನ್ಯೂಟ್ರಲ್ ಆಗ್ತೇವೆ ಅಂತ ಹೇಳಿ. ಕಾರ್ಬನ್ ನ್ಯೂಟ್ರಲ್ ಅಂತ ಅಂದರೆ ತಮ್ಮ ಒಂದು ದೇಶದಿಂದ ಏನು ಕಾರ್ಬನ್ ಎಮಿಷನ್ ಆಗುತ್ತೆ ಇವರ ಒಂದು ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ವೆಹಿಕಲ್ಸ್ಗಳು ಏನು ಓಡಾಡುತ್ತೆ, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲ ರಂಗದಿಂದ ಕಾರ್ಬನ್ ಏನು ಎಮಿಷನ್ ಆಗುತ್ತೆ ಈ ಕಾರ್ಬನ್ ಆಗುವಂಥ ಎಮಿಷನ್ಗೂ ಮತ್ತು ಇವರಲ್ಲಿ ಕಾರ್ಬನ್ ಎಮಿಷನ್ ಹೀರ್ಕೊಳ್ಳುವಂತ ಕೆಪಾಸಿಟಿ ಅವರು ಗ್ರೀನರಿಯನ್ನು ಬೆಳೆಸಿರೋದ್ರಿಂದ ಆಗಿರ್ಬೋದು ಇವೆಲ್ಲ ಏನಿದೆ ಇದೆರಡೂ ಸೇರಿ ನ್ಯೂಟ್ರಲ್ ಆಗಬೇಕು. ಇವರು ಹೊರಹೊಮ್ಮುವಂತ ಇವರ ದೇಶದಿಂದ ಹೊರಹೊಮ್ಮುವಂತ ಕಾರ್ಬನ್ಗೂ ಮತ್ತು ಆ ದೇಶದಲ್ಲಿ ಪ್ರೊಡ್ಯೂಸ್ ಆಗುವಂತ ಆ ದೇಶದಲ್ಲಿ ಹೀರ್ಕೊಳ್ಳುವಂತ ಕಾರ್ಬನ್ ಏನಿರುತ್ತೆ ಇದೆಲ್ಲವೂ ಕೂಡ ಈಕ್ವಲ್ ಆದಾಗ ಇದನ್ನ ಕಾರ್ಬನ್ ನ್ಯೂಟ್ರಲ್ ಸ್ಥಿತಿ ಅಂತ ಹೇಳಿ ಕರಿತೇವೆ. ಈ ಕಾರ್ಬನ್ ನ್ಯೂಟ್ರಲ್ ಅನ್ನುವಂಥದ್ದು ಚೀನಾದ ಕಡೆಯಿಂದ 2060ರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ ಚೀನಾದವರು ಒಂದು ಕನ್ಫರ್ಮೇಷನ್ ಅನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಚೀನಾದವರು ಒಂದು ಗುರಿಯನ್ನ ಹಾಕೊಳ್ತಾ ಇರುವಂತದ್ದು ಈ ಒಂದು ನಡೆ ಅನ್ನುವಂಥದ್ದು ಸ್ವಾಗತಾರ್ಹ ಅಂತ ಹೇಳಲಾಗಿದೆ. ಯಾಕೆ ಅಂದ್ರೆ ಚೀನಾದವರೇ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾರ್ಬನ್ ಅನ್ನ ಎಮಿಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ. ಇಂಥ ಒಂದು ರಾಷ್ಟ್ರ ಈ ಒಂದು ಗೋಲ್ ಅನ್ನ ಇಟ್ಕೊಂಡಿದ್ದೆ ಆದ್ರೆ ಅಥವಾ ಇದರೆಡೆಗೆ ಅವರು ಕಂಪ್ಲೀಟ್ ಆಗಿ ಸಾಗಿದ್ದೆ ಆದ್ರೆ ಇದು ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನ ತಡೆ ಹಿಡಿಯೋದಕ್ಕೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ಗೆ ಒಂದು ಇಂಬನ್ನು ನೀಡೋದಕ್ಕೆ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಇದೊಂದು ಸ್ಟ್ರಾಂಗ್ ಆದಂತ ನಡೆ ಚೀನಾದ ಪರವಾಗಿ ಅಂತ ಹೇಳಿ ಸಾಕಷ್ಟು ಮಂದಿ ಇದನ್ನ ವೆಲ್ಕಮ್ ಮಾಡಿರ್ತಕ್ಕಂಥದ್ದು. 2060 ಏನು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡಿದ್ದಾರೆ ಯುರೋಪಿಯನ್ ಸಾಕಷ್ಟು ರಾಷ್ಟ್ರಗಳು ಇದಕ್ಕೂ ಕೂಡ ಒಂದು 10 ವರ್ಷಗಳ ಹಿಂದೆಯೇ ಅವರ ಗೋಲನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ 2050ರ ಆಸ್ಪಾಸ್ನಲ್ಲಿ ಅವರ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಇದನ್ನು ನೋಡಿದಾಗ ಚೀನಾ ಒಂದಷ್ಟು ವರ್ಷಗಳು ಮುಂದಕ್ಕೆ ತನ್ನ ಗುರಿಯನ್ನ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಚೀನಾ ಸಾಕಷ್ಟು ಹೆಚ್ಚಿನ ಮಟ್ಟಿಗೆ ಕಾರ್ಬನ್ ಅನ್ನ ಈಗ ಎಮಿಷನ್ ಮಾಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಹಾಗಾಗಿ ಚೀನಾದವರು 60ಕ್ಕೆ ಗುರಿಯನ್ನ ಇಟ್ಕೊಂಡಿರೋದು ಕೂಡ ಒಂದಷ್ಟು ರೀತಿಯಿಂದ ಸ್ವಾಗತಾರ್ಹ ನಡೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಚೀನಾದವರು ಇಲ್ಲಿ ಹೇಳ್ತಾ ಇರೋದೇನು ಅಂತ ಅಂದ್ರೆ ಆಲ್ರೆಡಿ 15% ಆಫ್ ಅವರ ಏನು ಎನರ್ಜಿ ಕನ್ಸಂಪ್ಷನ್
ಕನ್ಸಂಪ್ಷನ್ ಅಥವಾ ಎನರ್ಜಿ ಡಿಮ್ಯಾಂಡ್ ಏನಿದೆ ಇದು ನಾನ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಆಗ್ತಾ ಇದೆ. ಮತ್ತು ಇನ್ಸ್ಟಾಲೇಷನ್ ಕೆಪಾಸಿಟಿ ಅನ್ನುವಂಥದ್ದು ರಿನ್ಯೂವಬಲ್ ಸೋರ್ಸಸ್ಗಳಿಗೆ ನೋಡಿದಾಗ 30% ಆಫ್ ದಿ ವರ್ಲ್ಡ್, ಅಂದರೆ ವರ್ಲ್ಡಲ್ಲಿ 100% ರಿನ್ಯೂವಬಲ್ ಎನರ್ಜಿಯನ್ನು ಏನು ಬಳಸ್ತಾರೆ ವರ್ಲ್ಡಲ್ಲಿ ಇವತ್ತು ಬಳಸ್ತಾರೆ, ಅದರಲ್ಲಿ 30% ಭಾಗವನ್ನು ಇನ್ಸ್ಟಾಲ್ಡ್ ಕೆಪಾಸಿಟಿ ಅನ್ನುವಂಥದ್ದು ಇರೋದು ಚೀನಾದವರಿಗೆ. ಈಗ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದೇವೆ, ಅದ್ರ ಮೇಲೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಚೀನಾದವರು ಹೇಳ್ತಾ ಇರುವಂಥದ್ದು. ಆದರೆ ಇದಕ್ಕೆ ಕ್ರಿಟಿಕ್ಸ್ಗಳು ಅಥವಾ ಇನ್ನುಳಿದಂಥ ವ್ಯಕ್ತಿಗಳು ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಂತ ಅಂದರೆ, ಈ ಚೀನಾದವರು ಈ ಮಾತುಗಳನ್ನು ಹೇಳ್ತಾ ಇರ್ಬೋದು, ಚೀನಾ ಈ ರೀತಿಯಾದಂಥ ರಿನ್ಯೂವಬಲ್ ಎನರ್ಜಿ ಕಡೆಗೆ ಮುಖವನ್ನು ಮಾಡಿದ್ರು ಕೂಡ ಕೆಲವೊಂದಷ್ಟು ಚೀನಾದ ಅಗ್ರಿಮೆಂಟ್ಸ್ಗಳಾಗಿರ್ಬೋದು, ಅವರ ಕೋಲ್ ಪವರ್ ಕೆಪಾಸಿಟಿ ಅವರೇನೀಗ ಇನ್ನೂ ಕೂಡ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಕರೆಂಟ್ಲಿ ಅವರು 135 ಗಿಗಾವ್ಯಾಟ್ಸ್ ಅಷ್ಟು ಕೋಲ್ ಪವರ್ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ಇನ್ನು ಅವರ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ಗಳು ಇನ್ನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅನ್ನು ಬಿಟ್ಟು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳನ್ನೇ ಅವಲಂಬಿತವಾಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ಗಳನ್ನು ಅವರು ಹೊಂದಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಅವ್ರ ಕಡೆಯಿಂದ ಎಮಿಷನ್ ಅನ್ನುವಂಥದ್ದು ಹೆಚ್ಚಿನದಾಗೆ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದು, ಚೀನಾದವರು 2060 ಕಾರ್ಬನ್ ನ್ಯೂಟ್ರಲ್ ಆಗೋದಕ್ಕೆ ಅವರು ಒಂದು ಬದ್ಧತೆಯನ್ನು ತೋರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂದ್ರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ಗೆ ಸಕ್ಸಸ್ಫುಲ್ ಆಗೋದಕ್ಕೆ ಇದು ಕೂಡ ಒಂದು ಸ್ವಾಗತಾರ್ಹ ನಡೆ ಆಗುತ್ತೆ ಚೀನಾದ ಪರವಾಗಿ. ಇಂಥ ಒಂದು ನಡೆಯನ್ನು ನಾವು US ಇಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇವೆ. ಈ ರೀತಿಯಾದಂಥ ಪ್ರಮುಖ ರಾಷ್ಟ್ರಗಳು ಯಾರು ಕಾರ್ಬನ್ ಎಮಿಷನ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಇಂಥ ರಾಷ್ಟ್ರಗಳು ಇಂಥ ಒಂದು ಬದ್ಧತೆಯನ್ನು ತೋರಿಸಿದಾಗ ನಾವು ಕಂಪ್ಲೀಟ್ ಆಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ, ಎನ್ವಿರಾನ್ಮೆಂಟ್ ಚೇಂಜಸ್ ಏನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಇದನ್ನ ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಇಂಥ ಒಂದು ಮಾತುಗಳಾಗಿರ್ಬೋದು, ರಾಷ್ಟ್ರಗಳ ನಡೆಗಳಾಗಿರ್ಬೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎನ್ವಿರಾನ್ಮೆಂಟ್ ನಲ್ಲಿ ಉತ್ತರವನ್ನು ಬರೆಯುವಾಗ, ಕ್ಲೈಮೇಟ್ ಚೇಂಜ್ ನ ಬಗ್ಗೆ ಉತ್ತರವನ್ನು ಬರೆಯುವಾಗ ಚೈನಾದವರು ಏನು ಕಾರ್ಬನ್ ನ್ಯೂಟ್ರಲ್ 2060 ಆಗ್ತೇವೆ ಅಂತ ಹೇಳಿ ಒಂದು ಚೀನಾದವರು ಏನು ಗುರಿಯನ್ನ ಇಟ್ಕೊಳ್ತಾ ಇದ್ದಾರೆ, ಇದೊಂದು ಸ್ವಾಗತಾರ್ಹ ನಡೆ ಅನ್ನೋದನ್ನ ನಾವು ನಮ್ಮ ಆನ್ಸರ್ಸ್ ಗಳಲ್ಲಿ ಬರೀಬಹುದಾಗುತ್ತೆ. ಹಾಗೆ ನಮ್ಮ ಭಾರತೀಯರು ಯಾವ ಮಟ್ಟಿಗೆ ಕಾರ್ಬನ್ ನ್ಯೂಟ್ರಲ್ ಆಗೋದಕ್ಕೆ ಯಾವ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಭಾರತದ ರಿನ್ಯೂವಬಲ್ ಎನರ್ಜಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟು, ನಾನ್ ರಿನ್ಯೂವಬಲ್ ಎನರ್ಜೀಸ್ಗಳನ್ನು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬಳಸ್ತಾ ಇದ್ದೇವೆ, ಇವೆಲ್ಲವೂ ಕೂಡ ನಮಗೆ ಐಡಿಯಾ ಇರಬೇಕಾಗುತ್ತೆ. ಇನ್ನು G4 seeks ಟೈಮ್ ಬೌಂಡ್ ರಿಫಾರ್ಮ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದನ್ನ ನಾವು ಮುಂದಿನ ಆರ್ಟಿಕಲ್ ಅಲ್ಲಿ ನೋಡ್ತೇವೆ. ಇದನ್ನ ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ನೋಡ್ಬೋದಾಗುತ್ತೆ. ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಕುರಿತಂತೆ ಅವುಗಳಿಗೆ ಬೇಕಾಗುವಂಥ ರಿಫಾರ್ಮ್ಸ್ಗಳ ಕುರಿತಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು. G4 ಅಂದಾಗ G4 ಕಂಟ್ರೀಸ್ಗಳಲ್ಲಿ ಯಾವ ಕಂಟ್ರೀಸ್ ಬರುತ್ತೆ ಮತ್ತು G4 ಕಂಟ್ರೀಸ್ಗಳು ಯಾತಕ್ಕೆ ಏನನ್ನ ಸಿಂಬಲೈಸ್ ಮಾಡುತ್ತೆ, ಇವುಗಳ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಂಡಿಯಾ, ಬ್ರೆಜಿಲ್, ಜಪಾನ್ ಮತ್ತು ಜರ್ಮನಿ ಈ 4 ರಾಷ್ಟ್ರಗಳು ಸೇರಿ G4 ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ G4 ನಲ್ಲಿ ಬರುವ ರಾಷ್ಟ್ರಗಳು ಯಾವುದು ಅನ್ನುವಂಥದ್ದು ನಮಗೆ KPSC ಸಾಕಷ್ಟು ಪರೀಕ್ಷೆಗಳಿಗೆ ಬಹಳನೇ ಇಂಪಾರ್ಟೆಂಟ್. ಈ ರಾಷ್ಟ್ರಗಳನ್ನು ನೆನ್ಪಿಟ್ಕೊಳ್ಬೇಕು. ಈ 4 ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಪಡೆಯೋದಕ್ಕೆ ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಈ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಸದ್ಯಕ್ಕೆ ಟೈಮ್ ಬೌಂಡ್ ರಿಫಾರ್ಮ್ ಅನ್ನ ಮಾಡಬೇಕು ಅಂತ ಹೇಳಿ G4 ಕೇಳ್ತಾ ಇರುವಂತದ್ದು. ಟೈಮ್ ಬೌಂಡ್ ರಿಫಾರ್ಮ್ಸ್ಗಳು ಏನು ಅಂತ ಅಂದ್ರೆ, ಈ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಪ್ರಾರಂಭವಾದಂಥ ಸಂದರ್ಭದಲ್ಲಿ ಏನು ವಿಟೋ ಪವರ್ ಅನ್ನ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಹೊಂದಿರತಕ್ಕಂಥ ಕಂಟ್ರೀಸ್ಗಳಿಗೆ ನೀಡಲಾಗಿದೆ, ಅದನ್ನ ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಇವತ್ತಿದೆ. ಮತ್ತೆ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಕೇವಲ 5 ರಾಷ್ಟ್ರಗಳು ಹೊಂದಿರೋ ಈ ಪರ್ಮನೆಂಟ್ ಕೌನ್ಸಿಲ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಈ ಎಲ್ಲ ಒಂದು ರಿಫಾರ್ಮ್ಸ್ಗಳನ್ನು ಮಾಡುವಂಥ ಸಮಯ ಅನ್ನುವಂಥದ್ದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಬಂದಿದೆ. ಈ ರಿಫಾರ್ಮ್ಸ್ಗಳನ್ನು ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಮಾಡಲಿ ಅನ್ನುವಂಥದ್ದನ್ನು ಈ G4 ಕಂಟ್ರೀಸ್ಗಳು ಈ ಆರ್ಟಿಕಲ್ನ ಮುಖಾಂತರವಾಗಿ ಇಲ್ಲಿ ಕೇಳ್ತಾ ಇರೋದನ್ನು ನಾವು ನೋಡ್ಬೋದಾಗುತ್ತೆ. ಮುಂದಿನ ಎಡಿಟೋರಿಯಲ್ ಅ ಲೈಟ್ ಟಚ್ ಅನ್ನೋದಾಗಿದೆ. ಇಲ್ಲಿ GS ಪೇಪರ್ 2 ನ ಅಡಿಯಲ್ಲಿ ಗವರ್ನೆನ್ಸ್ ನ ಅಡಿಯಲ್ಲಿ ಈ ಒಂದು ಎಡಿಟೋರಿಯಲ್ ಅನ್ನುವಂಥದ್ದು ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆಗಿರ್ಬೋದು, ಇಂಟರ್ನೆಟ್ ಪೆನೆಟ್ರೇಷನ್ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಸಂಬಂಧಪಟ್ಟಂತ ಒಂದು ಎಡಿಟೋರಿಯಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಸುದರ್ಶನ್ ಟಿವಿ ಕೇಸ್ ಏನಿದೆ. ಈಗಾಗಲೇ ನಾವು ಕಳೆದ 16 ದಿನಗಳಿಂದ ಈ ಸುದ್ದಿಯನ್ನು ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸುದರ್ಶನ್ ಟಿವಿ ಅನ್ನುವಂಥ ಒಂದು ಚಾನಲ್ ಹೈದರಾಬಾದ್ ಬೇಸ್ಡ್ ಇದೊಂದು ಚಾನಲ್ ಆಗಿದ್ದು, ಈ ಚಾನಲ್ನಲ್ಲಿ ಬಿಂದಾಸ್ ಬೋಲ್ ಅನ್ನುವಂಥ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಪ್ರಸಾರ ಆಗ್ತಾ ಇತ್ತು. 4 ಎಪಿಸೋಡ್ಗಳು ಪ್ರಸಾರವಾದ ನಂತರದಲ್ಲಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಏರ್ ಆಗೋದನ್ನ ತಡೆ ಹಿಡಿಯಲಾಯಿತು. ಯಾವ ಕಾರಣಕ್ಕೆ ಅಂತ ಅಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ UPSCಯ ಬಗ್ಗೆ UPSC ಮಾಫಿಯಾ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ UPSCಗೆ ಮುಸ್ಲಿಂ ಜನಾಂಗದವರನ್ನ UPSC ಒಳಗೆ ಬರುವಂತೆ ನೋಡಿಕೊಂಡು, ಅಂದ್ರೆ UPSCಯನ್ನ ಪಾಸ್ ಮಾಡಿ ಅವರು ಅಫಿಷಿಯಲ್ಸ್ ಆಗುವಂತೆ ಮಾಡಿ ನಂತರದಲ್ಲಿ ಅವರ ಮುಖಾಂತರವಾಗಿ UPSC ಜಿಹಾದ್ ಅನ್ನೋದನ್ನ ಮಾಡಬೇಕು ಅಂತ ಅಂದ್ರೆ ನಂತರವಾಗಿ ಅವರ ಮುಖಾಂತರವಾಗಿ ಆಳ್ವಿಕೆಯನ್ನ ನಡೆಸುವಂಥದ್ದು. ಅಂದ್ರೆ ಒಂದು ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಮುಸ್ಲಿಂ ಯುವಕರನ್ನ ಈ UPSC ಒಳಗೆ ತರಲಾಗ್ತಾ ಇದೆ, ಇದೊಂದು ಪ್ಲಾನ್ ಮ್ಯಾನರ್ ನಲ್ಲಿ ಅಂತ ಹೇಳಿ ಕೆಲವೊಂದಷ್ಟು ಮುಸ್ಲಿಂ ಯುವಕರ ಭಾವನೆಗಳನ್ನ, ಮುಸ್ಲಿಂ ಜನಾಂಗದವರನ್ನ ಅವರ ಒಂದು ಭಾವನೆಗಳನ್ನ ಧಕ್ಕೆ ಮಾಡುವಂತ ಒಂದು ಕಾರ್ಯಕ್ರಮ
ಬಿಂದಾಸ್ ಬೋಲ್ ಆಗಿತ್ತು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಬ್ಯಾನ್ ಮಾಡಲಾಯಿತು, ಅಂದರೆ ಏರ್ ಆಗೋದನ್ನು ತಡೆ ಹಿಡಿಯಲಾಯಿತು. ಮತ್ತು ಈ ಒಂದು ಕಾರ್ಯಕ್ರಮದ ವಿರುದ್ಧವಾಗಿ ಇಂಥ ಒಂದು ಚಾನಲ್ ಏನು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇತ್ತು, ಹಾಗಾಗಿ ಸುದರ್ಶನ್ ಟಿವಿ ಅನ್ನುವಂಥ ಈ ಚಾನಲ್ಗೆ ಸಾಕಷ್ಟು ಆ ಚಾನಲ್ನ ವಿರುದ್ಧವಾಗಿ ಸಾಕಷ್ಟು ಕೇಸಸ್ಗಳು ಕೂಡ ಈಗ ನಡೀತಾ ಇರುವಂಥದ್ದು. ಇದರ ವಿಚಾರವಾಗಿ ಒಂದು ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಸುಪ್ರೀಂ ಕೋರ್ಟು ಕೆಲವೊಂದಷ್ಟು ಸಜೆಷನ್ಸ್ಗಳನ್ನು ಸೆಲ್ಫ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅನ್ನು ಎಲೆಕ್ಟ್ರಾನಿಕ್ ಮೀಡಿಯಾಗೆ ತರೋದಕ್ಕೆ ಅಂತ ಹೇಳಿ ಗೌರ್ಮೆಂಟಿಗೆ ಕೆಲವೊಂದಷ್ಟು ಸಜೆಷನ್ಸ್ಗಳನ್ನು ನೀಡಿ ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಈ ವಿಚಾರವಾಗಿ ಗೌರ್ಮೆಂಟ್ ಏನು ಹೇಳುತ್ತೆ ಅಂತ ಅಂದರೆ, ವೆಬ್ ಬೇಸ್ಡ್ ಡಿಜಿಟಲ್ ಮೀಡಿಯಾ ಏನಿದೆ, ಈಗ ನಾವೇನು ಬಳಸ್ತೇವೆ ಅಮೆಜಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಈ ರೀತಿಯಾದಂಥ ವೆಬ್ ಬೇಸ್ಡ್ ಡಿಜಿಟಲ್ ಮೀಡಿಯಾಕ್ಕೂ ಕೂಡ ಸಾಕಷ್ಟು ಒಂದು ರೆಗ್ಯುಲೇಷನ್ಸ್ಗಳನ್ನು ಆದಷ್ಟು ಶೀಘ್ರದಲ್ಲೇ ತರಬೇಕಾಗುತ್ತೆ. ಯಾಕೆಂದರೆ ನಾವೀಗಾಗಲೇ ನೋಡ್ತಿದ್ದೇವೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಅಷ್ಟಾಗಿ ರೆಗ್ಯುಲೇಟ್ ಆಗ್ತಾ ಇಲ್ಲ, ಹಾಗಾಗಿ ವೈಲೆನ್ಸ್ ಹುಟ್ಟಾಕುವಂಥದ್ದು ಈ ರೀತಿಯಾದಂಥ ಸಾಕಷ್ಟು ಕಂಟೆಂಟನ್ನು ನಾವು ವೆಬ್ ಬೇಸ್ಡ್ ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ತಿದ್ದೇವೆ. ಇದರ ರೆಗ್ಯುಲೇಷನ್ ಕೂಡ ಆಗಬೇಕಾಗುತ್ತೆ. ಅದು ನೀಡ್ ಆಫ್ ದಿ ಅವರ್ ಆಗಿದೆ ಅನ್ನೋದನ್ನ ಇಲ್ಲಿ ಗವರ್ಮೆಂಟ್ನವರು ತಿಳಿಸ್ತಾ ಇರುವಂಥದ್ದು. ಮತ್ತು ಇಂಟರ್ನೆಟ್ ಅನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳನ್ನು ಕೂಡ ರೆಗ್ಯುಲೇಟ್ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ರೂಲ್ಸ್ 2011 ಏನಿದೆ, ಇದನ್ನು ಕೂಡ ಇನ್ನೊಂದಷ್ಟು ಹೆಚ್ಚಿನ ರೆಸ್ಪಾನ್ಸಿವ್ ಆಗಿ ಮಾಡೋದಕ್ಕೆ, ಅಕೌಂಟಬಲ್ ಆಗಿ ಮಾಡೋದಕ್ಕೆ ಇದಕ್ಕೆ ಕೂಡ ಅಮೆಂಡ್ಮೆಂಟ್ ಅನ್ನು ತರಬೇಕಾಗಿದೆ ಶೀಘ್ರದಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಅಂದರೆ, ನಾವೀಗಾಗಲೇ ನೋಡ್ತಿದ್ದೇವೆ ಸೋಷಿಯಲ್ ಮೀಡಿಯಾಸು ಎಷ್ಟರ ಮಟ್ಟಿಗೆ ದೇಶದಲ್ಲಿ ಒಂದು ಗಲಭೆಗಳು ಹುಟ್ಟುಹಾಕೋದ್ರಲ್ಲಿ ಅಥವಾ ವೈಲೆನ್ಸನ್ನು ತರೋದ್ರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾವೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಪೋಲರೈಸಿಂಗ್ ಒಪಿನಿಯನ್ಸ್ಗಳನ್ನು ನೀಡುವಂಥದ್ದು, ಹೇಟ್ ಸ್ಪೀಚ್ಗಳನ್ನು ಮಾಡುವಂಥದ್ದು, ಅದು ಇನ್ನೊಂದು ಕಮ್ಯುನಿಟಿಯವರನ್ನು ಕೆರಳಿಸುವಂಥದ್ದು, ಇಂಥದ್ರಿಂದಾಗಿ ಸಾಕಷ್ಟು ಸಾವುಗಳು ಕೂಡ ಕಳೆದ ಕೆಲವೊಂದಷ್ಟು ವರ್ಷಗಳಲ್ಲಿ ಆಗ್ತಾ ಇರೋದನ್ನು ಕಾಣ್ತಿದ್ದೇವೆ. ಈ ಎಲ್ಲದರ ವಿಚಾರವಾಗಿ ಈ ಪೋಲರೈಸಿಂಗ್ ಒಪಿನಿಯನ್ಸ್ಗಳನ್ನಾಗಿರ್ಬೋದು, ಹೇಟ್ ಸ್ಪೀಚಸ್ ಅನ್ನಾಗಿರ್ಬೋದು, ಡಿಸ್ಇನ್ಫಾರ್ಮೇಷನ್ ಅನ್ನು ನಾವು ತಡೆ ಹಿಡಿಯೋದಾಗಿರ್ಬೋದು, ಇಂಥ ವಿಚಾರಗಳಿಗಾಗಿ ಇಂಥವಕ್ಕಾಗಿ ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಬೇಕಾಗುತ್ತೆ. ಮತ್ತು ಒಂದೇ ರೆಗ್ಯುಲೇಷನ್ನ ಅಡಿಯಲ್ಲಿ ಇವೆಲ್ಲ ತಂದು ಇವುಗಳನ್ನು ಸರಿಯಾಗಿ ಜಾರಿಯಾಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇವುಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ನಮ್ಮ ಬಳಿ ಲಾಸ್ ಇದೆ. ಹೇಟ್ ಸ್ಪೀಚನ್ನು ಟ್ಯಾಕಲ್ ಮಾಡಲಿಕ್ಕೆ, ವೈಲೆನ್ಸನ್ನು ಇಂಡ್ಯೂಸ್ ಮಾಡುವಂಥ ಸ್ಪೀಚಸ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ ಅಂತ ಹೇಳಿ ಆ ಒಂದು ಕಂಟೆಂಟನ್ನು ತೆಗೆದು ಹಾಕಲಿಕ್ಕೆ ಅಥವಾ ಅದನ್ನು ತಡೆ ಹಿಡಿಯೋದಕ್ಕೆ ಅಂತ ಹೇಳಿ ನಮ್ಮ ಬಳಿ ಈಗಾಗಲೇ ಲಾಸ್ಗಳು ಇದೆ. ಆದರೆ ಆ ಲಾಸ್ಗಳು ಸರಿಯಾಗಿ ಇಂಪ್ಲೈ ಆಗದೇ ಇರುವಂಥದ್ದು ಒಂದು ತೊಂದರೆ ಅಂತೇಳಿ ಹೇಳ್ಬೋದಾಗುತ್ತೆ. ನೆಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅವರ ಒಂದು ಒಪಿನಿಯನ್ಸ್ಗಳನ್ನು, ಇನ್ಫಾರ್ಮೇಷನನ್ನು, ಐಡಿಯಾಸ್ಗಳನ್ನು ಸಾಮಾನ್ಯವಾಗಿ ಶೇರ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಜಾಗ ಆಗಿದೆ. ಇಂಥ ಇಂಟರ್ನೆಟ್ ಇದು ಒಂದು ಫ್ಲಿಪ್ ಸೈಡ್ ಕೂಡ ಹೇಳ್ಬೋದು ಇಂಟರ್ನೆಟ್ಟಿಗೆ. ಈ ಇಂಟರ್ನೆಟ್ನಲ್ಲಿ ಇದು ಎಲ್ಲರಿಗೂ ಕೂಡ ಫ್ರೀ ಸ್ಪೀಚನ್ನು ನೀಡುವಂಥ ಒಂದು ಜಾಗ ಆಗಿರೋದ್ರಿಂದ ಇದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಈಗಾಗಲೇ ಇರುವಂಥ ಲಾಸ್ಗಳನ್ನು ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ತರಬೇಕಾಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಇವತ್ತಿನ ನಾವು ಮೊದಲ ಆರ್ಟಿಕಲ್ ನೋಡಿದ್ವಿ. ಫೇಸ್ಬುಕ್ ಕೂಡ ಈ ವರ್ಷದಲ್ಲಿ ಕಳೆದ ಜನವರಿಯಲ್ಲಿ ಆದಂಥ ಡೆಲ್ಲಿ ರೈಟ್ಸ್ಗಳಲ್ಲಿ ಫೇಸ್ಬುಕ್ಕಿನ ಒಬ್ಬ ಮುಖ್ಯಸ್ಥರನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿ ಗೌರ್ಮೆಂಟ್ನವರು ಕರಿತಾ ಇರೋದನ್ನು ಇದನ್ನು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು ಇಂಥ ಸಮಸ್ಯೆಗಳು ಬರೋದ್ರಲ್ಲಿ ಅವು ಕೂಡ ತನ್ನ ಪಾಲನ್ನು ಹೊಂದಿವೆ ಅಂತ ಹೇಳಿ. ಹಾಗಾಗಿ ಅವುಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅಂತ ಹೇಳಿ ಏನು ಈಗಾಗಲೇ ಆಕ್ಟ್ಸ್ಗಳಿದೆ, ಆ ಆಕ್ಟ್ಸ್ಗಳನ್ನು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಬೇಕಾಗುತ್ತೆ. ಮತ್ತು ಆ ಆಕ್ಟ್ಸ್ಗಳಲ್ಲೇ ಕೆಲವೊಂದು ಲೂಪ್ ಹೋಲ್ಸ್ಗಳು ಇದೆ. ಅದರಿಂದಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು ತಾವು ಮಾಡಿದಂಥ ತಪ್ಪಿಗೆ ಹೊಣೆಗಾರರಲ್ಲದೆ ತಪ್ಪಿಸ್ಕೊಳ್ತಾ ಇದ್ದಾರೆ. ಅಂಥದನ್ನು ಕೂಡ ತಡೆ ಹಿಡಿಬೇಕಾಗತ್ತೆ. ಗೂಗಲ್, ಫೇಸ್ಬುಕ್ನಂಥ ಪ್ರತಿಷ್ಠಿತ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳ ಮೇಲೆಯೇ ಯಾವುದೇ ಒಂದು ಅದರಿಂದಾಗಿ ಹೇಟ್ ಸ್ಪೀಚ್ ಅನ್ನುವಂಥದ್ದು ಅಥವಾ ಈ ರೀತಿಯ ವೈಲೆನ್ಸನ್ನು ಹುಟ್ಟುಹಾಕುವಂಥ ಕಂಟೆಂಟ್ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದಾದರೆ ಆ ಲಯಬಿಲಿಟಿ, ಹೈ ಡಿಗ್ರಿ ಆಫ್ ಲಯಬಿಲಿಟಿ ಅನ್ನುವಂಥದ್ದು ಇಂಥ ಸಂಸ್ಥೆಗಳ ಮೇಲೆ ಇರಬೇಕಾಗತ್ತೆ. ಇದೇ ಲಾಸ್ಗಳಲ್ಲಿ ಕೆಲವೊಂದಷ್ಟು ಕ್ಲಾಸ್ಗಳು ಈ ಹೈ ಡಿಗ್ರಿ ಆಫ್ ಲಯಬಿಲಿಟಿ ಅವ್ರಿಗೇನಿದೆ ಅದಕ್ಕೆ ಅವರು ಅಕೌಂಟಬಲ್ ಆಗಿಲ್ಲದೆ ಇರುವಂತೆ ಅಥವಾ ಲಾನ ಅಡಿಯಲ್ಲಿ ಅವರನ್ನು ತರದೇ ಅವರು ತಪ್ಪಿಸ್ಕೊಳ್ಳುವಂತೆ ಇರುವಂಥ ಕೆಲವೊಂದಷ್ಟು ಸೆಕ್ಷನ್ಸ್ಗಳನ್ನು ಕೂಡ ನಾವು ಕಾಣ್ತೇವೆ. ಇಂಥದ್ದೆಲ್ಲವನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಅಂದರೆ ಈಗಿರುವಂಥ ಲಾಸ್ಗಳನ್ನು ಸ್ಟ್ರಾಂಗ್ ಆಗಿ ನಾವು ಜಾರಿಗೆ ತರಬೇಕಾಗುತ್ತೆ. ಮತ್ತು ಇದಕ್ಕೆ ಅಂತ ಹೇಳಿ ಒಂದೇ ಸೂರಿನಡಿ ಒಂದು ಲಾ ಅನ್ನು ತರಬೇಕಾಗುತ್ತೆ. ಈ ರೀತಿ ಲಾಸ್ಗಳನ್ನು ತರೋದ್ರ ಮುಖಾಂತರವಾಗಿ ಡಿಜಿಟಲ್ ಮೀಡಿಯಾವನ್ನು ರೆಗ್ಯುಲೇಟ್ ಮಾಡುವಂಥದ್ದು, ವೆಬ್ ಬೇಸ್ಡ್ ಡಿಜಿಟಲ್ ಮೀಡಿಯಾವನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಈ ರೀತಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಟಿವಿ ಚಾನಲ್ಸ್ಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಸೆಲ್ಫ್ ರೆಗ್ಯುಲೇಷನ್ ಅನ್ನು ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಸಜೆಷನ್ಸ್ಗಳನ್ನು ನೀಡುವಂಥದ್ದು, ಇಂಥ ಕಾರ್ಯವನ್ನು ಸರ್ಕಾರ ಆಗಿರ್ಬೋದು, ಈ ಲಾಸ್ಗಳಾಗಿರ್ಬೋದು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಈ ರೀತಿಯ ಹೇಟ್ ವೈಲೆನ್ಸನ್ನು ಸಮಾಜದಲ್ಲಿ ತರುವಂಥ ಹೇಟೆಡ್ ಸ್ಪೀಚ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಇದೇನಾಗುತ್ತೆ ಅಂದರೆ ದಿನ ಕಳೆದಂತೆ ನಮ್ಮ ಸಮಾಜದಲ್ಲಿ ಆರೋಗ್ಯಕರವಾದಂಥ ವಾತಾವರಣನ ನಾವು ಸಮಾಜದಲ್ಲಿ ನೋಡಬೇಕು ಅಂತಂದರೆ ಈ ರೆಗ್ಯುಲೇಷನ್ಸ್ಗಳ ಅವಶ್ಯಕತೆ ಇದೆ. ಇದು ನೀಡ್ ಆಫ್ ದಿ ಅವರ್ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.